ಪುತ್ತೂರಿನಲ್ಲಿ ಕೃಷ್ಣರಾವ್ ಲವ್ ಸೆಕ್ಸ್ ದೋಖಾ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತೆಯ ಜೊತೆ ಸಂಧಾನಕ್ಕೆ ಈಗ ಕೃಷ್ಣರಾವ್ ಫ್ಯಾಮಿಲಿ ಮುಂದಾಗಿದೆ. ಯುವತಿಗೆ ಮಗು ಕೊಟ್ಟು ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೃಷ್ಣರಾವ್ ಮೇಲಿತ್ತು. ಪುತ್ತೂರು ಬಿಜೆಪಿ ಮಾಜಿ ಮುಖಂಡ ಅವರ ಮಗುವಿಗೆ ನಾಮಕರಣದ ಎಚ್ಚರಿಕೆ ಬೆನ್ನಲ್ಲೇ ಸಂಧಾನಕ್ಕೆ ಸಜ್ಜಾದರೂ ಕೆಲವು ಷರತ್ತುಗಳೊಂದಿಗೆ ಸಂಧಾನಕ್ಕೆ ಕರೀತಾರೆ ಕೃಷ್ಣ ಪೋಷಕರು. ಫೆಬ್ರವರಿ 7ಕ್ಕೆ ಕಲ್ಲಡ್ಕದಲ್ಲಿ ಮಗುವಿಗೆ ನಾಮಕರಣ ಶಾಸ್ತ್ರ. ವಾರ್ನಿಂಗ್ ಬೆನ್ನಲ್ಲೇ ಫೆಬ್ರವರಿ 7ಕ್ಕೆ ಮಗುವಿನ ನಾಮಕರಣ ಶಾಸ್ತ್ರ ನಡೆಸುವಂಥ ಎಚ್ಚರಿಕೆಯ ಬೆನ್ನಲ್ಲೇ ಸಂಧಾನಕ್ಕೆ ಕೃಷ್ಣರಾವ್ ಕುಟುಂಬ ಮುಂದಾಗಿರೋದು. ಯುವತಿಗೆ ಪ್ರೀತಿಸೋ ನೆಪದಲ್ಲಿ ಮೋಸ ಮಾಡಿ ಮಗು ಕೊಟ್ಟಿದ್ದಾರೆ ಕೃಷ್ಣರಾವ್ ಅನ್ನೋದು ಆರೋಪ. ಆಕೆ ಗರ್ಭಿಣಿ ಆಗ್ತಾ ಇದ್ದಂತೆ ಕೈ ಕೊಟ್ಟಿದ್ದ ಮಾಜಿ ಬಿಜೆಪಿ ಮುಖಂಡ ಜಗನ್ನಿವಾಸರಾವ್ ಅವರ ಪುತ್ರ ಕೃಷ್ಣ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಅವರ ಊರಲ್ಲೇ ನಾಮಕರಣ ಶಾಸ್ತ್ರಕ್ಕೆ ವ್ಯವಸ್ಥೆಯಾಗಿತ್ತು. ಕಳೆದ 8 ತಿಂಗಳಿನಿಂದಲೂ ಕೂಡ ಭಾರಿ ಸಂಚಲನ ಸೃಷ್ಟಿಸಿದೆ ಈ ಪ್ರಕರಣ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಂಚಲನ ಸೃಷ್ಟಿಸಿದಂತಹ ಪ್ರಕರಣ ಇದು. ಸಂತ್ರಸ್ತೆಗೆ ಕೆಲ ಷರತ್ತುಗಳನ್ನು ಹಾಕಿದೆಯಂತೆ ಜಗನ್ನಿವಾಸರಾವ್ ಫ್ಯಾಮಿಲಿ. ಆ ಷರತ್ತುಗಳಿಗೆ ಸಂತ್ರಸ್ತೆ ಆಕೆಯ ಪೋಷಕರು ಒಪ್ಪಿಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಏನ್ ಷರತ್ತು? ಪತ್ರಿಕಾಗೋಷ್ಠಿಯಲ್ಲಿ ಕುಳಿತುಕೊಳ್ಳಬಾರದು, ಕುಟುಂಬದ ವಿರುದ್ಧ ಹೇಳಿಕೆಗಳನ್ನು ಕೊಡಬಾರದು, ಮಗುವಿನ ನಾಮಕರಣ ಶಾಸ್ತ್ರ ರದ್ದು ಮಾಡಬೇಕು, ಸಂಧಾನಕ್ಕೆ ಸಂತ್ರಸ್ತೆ ತಾಯಿ ಮಾತ್ರ ಬರಬೇಕು. ಈ ಎಲ್ಲ ಷರತ್ತಿಗೆ, ಕೃಷ್ಣರಾವ್ ಕುಟುಂಬದ ಷರತ್ತಿಗೆ ಸಂತ್ರಸ್ತ ಯುವತಿ ಒಪ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂತ್ರಸ್ತೆಗೆ ಕೈ ಕೊಟ್ಟಿದ್ದ ಹುಡುಗ ಅನ್ನೋ ಕಾರಣಕ್ಕಾಗಿ ಆಕೆ ಆರೋಪಿಸಿದ್ರು. ಈಗ ರಾಜಿ ಸಂಧಾನ, ಕೆಲ ಷರತ್ತುಗಳ ಮೇಲೆ. ಇನ್ನು ಸಂತ್ರಸ್ತೆಯ ಬೆನ್ನಿಗೆ ನಿಂತಿದೆ ಹಿಂದುಳಿದ ವರ್ಗಗಳ ಆಯೋಗ. ಸಂತ್ರಸ್ತೆಯನ್ನ ಕೃಷ್ಣರಾವ್ ಮದುವೆಯಾಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಜನವರಿ 31ರ ಒಳಗೆ ಕೃಷ್ಣರಾವ್ ಮದುವೆಯಾಗಬೇಕು. ಆಯೋಗದ ಸದಸ್ಯೆಯಾಗಿರುವಂತಹ ಪ್ರತಿಭಾ ಕುಳಾಯಿ ಆಗ್ರಹಿಸ್ತಾ ಇದ್ದಾರೆ. ಮದುವೆಯಾಗದೆ ಹೋದ್ರೆ ಫೆಬ್ರವರಿ 7ಕ್ಕೆ ನಾಮಕರಣ ಮಾಡ್ತೀವಿ, ನಾಮಕರಣ ಶಾಸ್ತ್ರ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅವರ ದಿನ ಮಧು ಆಚಾರ್ಯ ಅನ್ನೋರು, ಅವರು ಆಚಾರ್ಯ ಕಮ್ಯುನಿಟಿದು ಏನು ಸದಸ್ಯರಾಗಿದ್ದಾರೆ. ಅವರು ಈ ಸಂತ್ರಸ್ತೆ ಫ್ಯಾಮಿಲಿಯನ್ನು ಅಪ್ರೋಚ್ ಆಗಿ ಹೇಳಿದ್ದಾರೆ, ಮದುವೆ ನಾನು ಮಾಡಿಸಿಕೊಡ್ತೇನೆ, ಈಗಾಗಲೇ ಮಾತುಕತೆ ಆಗಿದೆ, ಆದರೆ ಅವ್ರದ್ದು ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಉಂಟು, ಆ ಪ್ರಕಾರ ನೀವಿದ್ದರೆ ಮದುವೆ ಆಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ನಾವು ಕಾದಿದ್ದೇವೆ, ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಕೊಡಲಿಕ್ಕೂ ರೆಡಿ ಇದ್ದೇವೆ. ಹಾಗಾಗಿ ಜನವರಿ 31 ಒಳಗೆ ಅವರು ಮದುವೆ ಆಗಬೇಕು. ಮದುವೆ ಆಗಲಿಲ್ಲ ಅಂತಾದರೆ ಫೆಬ್ರವರಿ 7ಕ್ಕೆ ಕಲ್ಲಡ್ಕದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಅದರ ನಂತರ ಜನವರಿ 31 ನಂತರ ಯಾರಿಗೂ ಸಂಧಾನ ಮಾಡಲಿಕ್ಕೆ ಅವಕಾಶಗಳು ಇಲ್ಲ. ಈಗಾಗಲೇ 6 ತಿಂಗಳಿಂದ ನಾವು ತುಂಬ ಜನರೊಟ್ಟಿಗೆ ಸಂಧಾನ ಮಾಡಿದ್ದೇವೆ, ಅವರನ್ನು ಅಪ್ರೋಚ್ ಮಾಡಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೋಡಿದ್ದೇವೆ. ಅವರು ಒಪ್ಪಲಿಲ್ಲ. ಮತ್ತು ನಾವು ಏನೋ ಒಂದು ಪ್ರತಿಭಟನೆ ಮಾಡ್ತೇವೆ, ಜನರನ್ನು ಸೇರಿಸ್ತೇವೆ ಅಂತ ಹೇಳುವಾಗ, ಅಥವಾ ನಾವು ಅವನ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೇವೆ ಅಂತ ಆದಾಗ ಅವರು ಏನೋ ಒಂದು ಮಾಡ್ತೀವಿ ಅಂತ ಹೇಳುವ ಭರವಸೆಯನ್ನು ಇಟ್ಟು ಮತ್ತೆ ಒಂದು 6 ತಿಂಗಳು ಎಳಿತಾ ಇದ್ರು. ಬಟ್ ಈ ಸಲ ಅದು ಆಗಲ್ಲ. ಅವರು 31 ತಾರೀಕಿಗೆ ಮದುವೆ, ಅದರ ಒಳಗೆ ಮದುವೆ ಆಗಬೇಕು, ಲೀಗಲ್ ಆಗಿ ಮದುವೆ ಆಗಬೇಕು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವ್ರು ಹೇಳ್ತಾ ಇದ್ರು ಅವ್ರು ಹಿಂದೂ ಲೀಡರ್ ಅಂತ ಹೇಳಿ. ಇವತ್ತು ಒಂದು ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಹಾಗಿರುವಾಗ ಅವ್ರಿಗೆ